ಮಡಿಕೇರಿಯ ಬಾಲ ಭವನದಲ್ಲಿ ನಡೆದ ನಂಬರ್ 11273ನೆಯ ಮಹಾಬೋಧಿ ಪತ್ತಿನ ಸಹಕಾರ ಸಂಘದ 11ನೇ ವಾರ್ಷಿಕ ಮಹಾಸಭೆಯನ್ನು ಶನಿವಾರ ದಿನಾಂಕ ಆಗಸ್ಟ್ 22, 2026 ರಂದು ನಡೆಸಲಾಯಿತು. ಈ ಸಭೆಯಲ್ಲಿ ಮೃತಪಟ್ಟ ಸದಸ್ಯರುಗಳಿಗೆ ಸಂತಾಪ ಸೂಚಿಸಿದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಯಿತು. ಸಂಘದ ಅಧ್ಯಕ್ಷರಾದ ಎಸ್ಸಿ ಸತೀಶ್ ರವರು 2025-26ನೆಯ ಸಾಲಿನ ಖರ್ಚು ವೆಚ್ಚಗಳನ್ನು ವಿವರಿಸಿದರು ಹಾಗೂ ಸಂಘದ ಆರ್ಥಿಕ ಲಾಭ ಗಳಿಸುವ ಉದ್ದೇಶಕ್ಕೆ ಮಹಾಬೋಧಿ ಪತ್ತಿನ ಸಹಕಾರ ಸಂಘದಲ್ಲಿ ಸದಸ್ಯರುಗಳಿಗೆ ಇನ್ನೂ ಹೆಚ್ಚಿನ ಠೇವಣಿಯನ್ನು ಇಡುವಂತೆ ತಿಳಿಯಪಡಿಸಿದರು. ಹಾಗೂ ಈ ಸಭೆಯಲ್ಲಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು ಮತ್ತು ಸದಸ್ಯರು ಪಾಲ್ಗೊಂಡು ಸಭೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಒಟ್ಟು 1,66,680 ರೂಪಾಯಿ ಜೀವ ವಿಮೆ ಸಂಗ್ರಹವಾಗಿರುತ್ತದೆ. ಇದುವರೆಗೆ ಸಂಘದ ಸಾಲ ಹೊಂದಿ ಮೃತಪಟ್ಟ ಸದಸ್ಯರಿಗೆ ಪಡೆದ ಸಾಲಕ್ಕೆ ಒಟ್ಟು 39,172 ನೀಡಿದ್ದೇವೆ. ಈಗ ಯಾರೇ ತಗೊಂಡು ಮರಣ ಹೊಂದಿದ್ರು ಅವರಿಗೆ ಅದರ 39,000 ರೂಪಾಯಿನ ನಾವು ಕೊಟ್ಟಿದ್ದೇವೆ. ಸದರಿ ಸಂಘವು 1,42,354 ರೂಗಳಷ್ಟು ಲಾಭಗಳನ್ನು ಗಳಿಸಿರುತ್ತದೆ. ಈ 1 ಲಕ್ಷ ಚಿತ್ರ ಇದೆಯಲ್ಲ, ಓವರಾಲ್ ಆಗಿ ನಮ್ಮ ಸಂಘ ಈ ವರ್ಷದಲ್ಲಿ 2025-26 ಸಾಲಿನಲ್ಲಿ ನಮ್ಮ ಸಂಘವು ಒಟ್ಟು 4,15,191 ರೂಪಾಯಿನ ಲಾಭವನ್ನು ಗಳಿಸಿದೆ. ಆ ಲಾಭ ಹೇಗೆ ಬಂತು? ನೀವೆಲ್ಲರೂ ತಗೊಂಡಂತ ಸಾಲದಿಂದ, ನೀವೆಲ್ಲರೂ ತಗೊಂಡಂತ ಮೆಂಬರ್ಶಿಪ್ನಿಂದ ನಾವು ಕೊಟ್ಟಂತ ಲೇವಾದೇವಿ ಮಾಡಿ ಅದರ 4,15,000 ರೂಪಾಯಿನ ನಾವು ಪ್ರಸ್ತುತ ಸಾಲಿನಲ್ಲಿ ಲಾಭ ಗಳಿಸಿದ್ದೀವಿ. ಅದರಲ್ಲಿ ಖರ್ಚಾಗಿರೋದು ಬಂದ್ಬಿಟ್ಟು 2,72,845 ರೂಪಾಯಿ. ಇದರಲ್ಲಿ ಖರ್ಚಾಗಿತ್ತು. ಏನ್ ಖರ್ಚಿದೆ? ಇಲ್ಲಿ ಬಿಲ್ಡಿಂಗ್ ಬಾಡಿಗೆ ಕೊಡಬೇಕು, ಮತ್ತೆ ನಮ್ಮ ಆಫೀಸ್ ಸ್ಟಾಫ್ದು ಸಂಬಳ ಕೊಡಬೇಕು, ಸ್ಟೇಷನರಿಗಳನ್ನ ಮತ್ತೆ ಮಾರ್ಪಾಟಕ್ಕೆ ಎಲ್ಲ ಖರ್ಚನ್ನ ನಾವು ಕಳೆದು ಈಗ ನೆಟ್ ಪ್ರಾಫಿಟ್ ಎಲ್ಲ ಖರ್ಚುಗಳನ್ನ ಕಳೆದು ನೆಟ್ ಪ್ರಾಫಿಟ್ ಬಂದ್ಬಿಟ್ಟು ನಿಮಗೆ 1,42,859 ರೂಪಾಯಿ ಲಾಭವನ್ನ ಈ ಪ್ರಸ್ತುತ ಸಾಲಿನಲ್ಲಿ ಗಳಿಸಿದೆ.